ನಮಸ್ಕಾರ. ಖರ್ಚು ವೆಚ್ಚಗಳನ್ನು ನಿಭಾಯಿಸೋದಕ್ಕೆ ಅಥವಾ ಅನಿವಾರ್ಯ ಸಂದರ್ಭಗಳಲ್ಲಿ ನಮ್ಮಲ್ಲಿರುವಂತಹ ಹಣ ಸಾಕಾಗದೇ ಇದ್ದಾಗ ಸಾಲ ಮಾಡಬೇಕಾಗತ್ತೆ. ಹಾಗಂತ ಸಾಲ ಮಾಡೋದು ತಪ್ಪೇನಲ್ಲ. ಆದರೆ ಯಾವ ಬ್ಯಾಂಕ್ನಿಂದ ಎಷ್ಟು ಸಾಲ ತಗೊಳ್ತೀವಿ, ಅದಕ್ಕೆ ಎಷ್ಟು ಬಡ್ಡಿ, ಆಮೇಲೆ ಎಷ್ಟು ಅವಧಿವರೆಗೆ ನಾವು ಸಾಲವನ್ನು ಕಟ್ಟಬೇಕಾಗತ್ತೆ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟು. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಸುಲಭವಾಗಿ ಸಾಲ ಕೊಡ್ತಾರೆ ಆ್ಯಪ್ಗಳಲ್ಲಿ. ಸೊ ಆ ಆ್ಯಪ್ಗಳಲ್ಲಿ ಬಡ್ಡಿ ಸಿಕ್ಕಾಪಟ್ಟೆ ಇರುತ್ತೆ, ಬಟ್ ಜನ ಸುಲಭವಾಗಿ ಸಾಲ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸಾಲ ತಗೊಂಡು ಕಟ್ಟಲಿಕ್ಕಾಗದೆ ಆಮೇಲೆ ಆತ್ಮಹತ್ಯೆ ಮಾಡ್ಕೊಂಡಂಥ ಉದಾಹರಣೆಗಳು ಕೂಡ ಬಹಳಷ್ಟಿದ್ದಾವೆ. ಹಾಗಾಗಿ ಸಾಲ ತಗೊಳ್ಳುವಾಗ ತುಂಬ ಹುಷಾರಾಗಿರಬೇಕು. ಆಮೇಲೆ ಇಲ್ಲಿ ಲೋನ್ ಅಂತ ಹೇಳಿ ಬಂದಾಗ ಸೆಕ್ಯೂರ್ಡ್ ಲೋನು ಮತ್ತು ಅನ್ಸೆಕ್ಯೂರ್ಡ್ ಲೋನ್ ಅಂತ ಇರುತ್ತೆ. ಸೊ ಸೆಕ್ಯೂರ್ಡ್ ಲೋನ್ ಅಂತ ಹೇಳಿದ್ರೆ ನೀವು ಏನಾದರೂ ಅಡಮಾನ ಇಟ್ಟು ತಗೊಳ್ಳುವಂಥ ಲೋನು, ಅದರಲ್ಲಿ ಹೋಮ್ ಲೋನ್ ಇರ್ಬೋದು, ಕಾರ್ ಲೋನ್ ಇರ್ಬೋದು, ಅಥವಾ ಮಾರ್ಟ್ಗೇಜ್ ಲೋನ್ ಇರ್ಬೋದು, ಇವೆಲ್ಲವೂ ಕೂಡ ಬರುತ್ತೆ. ಅನ್ಸೆಕ್ಯೂರ್ಡ್ ಲೋನ್ ಅಂತ ಹೇಳಿ ಬಂದರೆ ಅಲ್ಲಿ ನಿಮಗೆ ಪರ್ಸನಲ್ ಲೋನು ಆಮೇಲೆ ಕ್ರೆಡಿಟ್ ಕಾರ್ಡ್ ಮೇಲೆ ತಗೊಳ್ಳುವಂಥ ಲೋನ್ ಬರುತ್ತೆ. ಸೊ ಯಾವುದೇ ಲೋನ್ ತಗೊಳ್ಳುವಾಗಲೂ ಕೂಡ ನೀವು ಹುಷಾರಾಗಿರಬೇಕು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪರ್ಸನಲ್ ಲೋನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಪರ್ಸನಲ್ ಲೋನ್ಗೆ ಹೇಗೆ ಅಪ್ಲೈ ಮಾಡಬೇಕು, ಏನೇನು ದಾಖಲೆಗಳು ಬೇಕು, ಏನು ಅರ್ಹತೆ ಇದ್ರೆ ನಿಮಗೆ ಪರ್ಸನಲ್ ಲೋನ್ ಸಿಗುತ್ತೆ, ಇದೆಲ್ಲದರ ಜೊತೆಗೆ ಯಾವ ಬ್ಯಾಂಕಲ್ಲಿ ಎಷ್ಟು ಬಡ್ಡಿ ದರ ಇದೆ, ಅತಿ ಕಡಿಮೆ ಬಡ್ಡಿ ದರದಲ್ಲಿ ಪರ್ಸನಲ್ ಲೋನ್ ಕೊಡುವಂತ ಬ್ಯಾಂಕ್ಗಳು ಯಾವುದು, ಇದೆಲ್ಲದರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಹಾಗಿದ್ರೆ ಪರ್ಸನಲ್ ಲೋನ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದೆ, ನೀವು ಕೂಡ ಪರ್ಸನಲ್ ಲೋನ್ ತಗೊಳ್ಬೇಕು ಅಂತಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ವೆಲ್ಕಮ್ ಟು ಇಂಡಿಯನ್ ಮನಿ ಯೂಟ್ಯೂಬ್ ಚಾನಲ್. ನಾನು ಶೇಷಕೃಷ್ಣ ಭಟ್. ಪರ್ಸನಲ್ ಲೋನ್ ಬಹುಶಃ ಇದನ್ನು ಕೇಳದೇ ಇರುವಂಥವ್ರು ಯಾರೂ ಕೂಡ ಇರಲಿಕ್ಕಿಲ್ಲ. ಅದರಲ್ಲೂ ಕೂಡ ಜಾಬ್ ಮಾಡ್ತಾ ಇರುವಂಥವ್ರು, ಕೆಲಸಕ್ಕೆ ಹೋಗ್ತಾ ಇರುವಂಥವ್ರು, ಪ್ರತಿ ತಿಂಗಳು ಸ್ಯಾಲ್ರಿ ತಗೊಳ್ಳುವಂಥವ್ರು, ಒಳ್ಳೆ ಸ್ಯಾಲ್ರಿ ಗಿಟ್ಟಿಸ್ಕೊಳ್ಳುವಂಥವ್ರು, ಇವರೆಲ್ಲರೂ ಕೂಡ ಒಂದಲ್ಲ ಒಂದು ಬಾರಿ ಹಣಕಾಸಿನ ಎಮರ್ಜೆನ್ಸಿ ಎದುರಾದಂಥ ಸಂದರ್ಭದಲ್ಲಿ ಪರ್ಸನಲ್ ಲೋನ್ನ ಮೊರೆ ಹೋಗಿರ್ತಾರೆ. ಅದರಲ್ಲೂ ಕೂಡ ಇತ್ತೀಚೆಗೆ ಹೆಂಗಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಸ್ಯಾಲ್ರಿ ತುಂಬ ಚೆನ್ನಾಗಿದೆ, ನೀವು ಒಂದೇ ಕಡೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತೆಲ್ಲ ಗೊತ್ತಾದರೆ, ಅಥವಾ ನಿಮ್ಮ ಸ್ಯಾಲ್ರಿ ಯಾವ ಅಕೌಂಟಿಗೆ, ಯಾವ ಬ್ಯಾಂಕ್ನ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಇದೆ ಅಂತ ನೋಡಿಕೊಂಡು ಆ ಬ್ಯಾಂಕ್ನವರು ನಿಮಗೆ ಇಷ್ಟು ಬಡ್ಡಿ ದರದಲ್ಲಿ ನಾವು ಪರ್ಸನಲ್ ಲೋನ್ ಕೊಡ್ತೀವಿ ಅಂತೇಳಿ ಆಗಿಂದಾಗೆ ಕಾಲ್ಗಳನ್ನು ಕೂಡ ಮಾಡಿರೋದನ್ನು ನೀವು ಗಮನಿಸಿರ್ತೀರಿ. ಬಹಳಷ್ಟು ಜನ ಎಮರ್ಜೆನ್ಸಿ ಇಲ್ಲದೆ ಇದ್ರೂ ಕೂಡ ಬ್ಯಾಂಕ್ನವರು ಕೇಳ್ತಾ ಇದಾರಲ್ಲ, ಇಷ್ಟು ಪರ್ಸೆಂಟೇಜ್ ಸಿಗುತ್ತಲ್ಲ ಅಂತೇಳಿ ಪರ್ಸನಲ್ ಲೋನ್ ತಗೊಂಡಂತ ಉದಾಹರಣೆ ಇದೆ. ನಂಬರ್ 1. ಎರಡನೇದಾಗಿ, ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ, ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದಾಗ್ಲೂ ಕೂಡ, ಅಂದ್ರೆ ರೆಗ್ಯುಲರ್ ಆಗಿ ನಿಮ್ಮ ಅಕೌಂಟ್ಗೆ ಇನ್ಕಮ್ ಬರ್ತಾ ಇದೆ ಅಂತ ಹೇಳುವಂಥದ್ದು ಗೊತ್ತಾದ್ರೆ ಆ ಬ್ಯಾಂಕ್ನವರು ಖಂಡಿತವಾಗ್ಲೂ ನಿಮಗೂ ಕೂಡ ಪರ್ಸನಲ್ ಲೋನ್ ತಗೊಳ್ಳಿ ಅಂತೇಳಿ ಆಫರ್ ಮಾಡಿರುವಂಥ ಸಂದರ್ಭಗಳು ಕೂಡ ಇದ್ದೇ ಇರ್ತವೆ. ನಮ್ಮ ಸುತ್ತಮುತ್ತ ಅದು ನಡೀತಾ ಇದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪರ್ಸನಲ್ ಲೋನ್ ತಗೊಳ್ಬೇಕಿದ್ರೆ ನೀವು ಮೊದಲನೇದಾಗಿ ಮಾಡಬೇಕಾಗಿದ್ದೇನು ಅಂತ ಹೇಳಿದ್ರೆ, ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ಇದೆ ಅಂತ ಹೇಳುವಂಥದ್ದನ್ನ ಗಮನಿಸಬೇಕು. ಅಂದ್ರೆ ಬಡ್ಡಿ ದರ ಎಷ್ಟಿದೆ ಅಂತ ಹೇಳುವಂಥದ್ದನ್ನ ತಿಳ್ಕೊಂಡ್ರೆ ನೀವು ಈಸಿಯಾಗಿ ಅಂತಹ ಬ್ಯಾಂಕ್ಗೆ, ಕಡಿಮೆ ಬಡ್ಡಿ ದರ ಇರುವಂತಹ ಬ್ಯಾಂಕಿಗೆ ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಯಾವ ಬ್ಯಾಂಕ್ಗಳಲ್ಲಿ ಪರ್ಸನಲ್ ಲೋನ್ಗೆ ಎಷ್ಟು ಇಂಟ್ರೆಸ್ಟ್ ಅಥವಾ ಬಡ್ಡಿ ದರ ಎಷ್ಟಿದೆ, ಆಮೇಲೆ ನೀವು 1 ಲಕ್ಷ ರೂಪಾಯಿ ಸಾಲವಾಗಿ ತಗೊಂಡ್ರೆ 5 ವರ್ಷಗಳ ಅವಧಿಗೆ ತಿಂಗಳಿಗೆ ಆ ಬ್ಯಾಂಕ್ನ ಬಡ್ಡಿ ದರದ ಪ್ರಕಾರ ಎಷ್ಟು EMI ಅನ್ನು ಕಟ್ಟಬೇಕಾಗತ್ತೆ, ಜೊತೆಗೆ ಅವರು ಚಾರ್ಜ್ ಮಾಡುವಂತ ಪ್ರೊಸೆಸಿಂಗ್ ಫೀ ಎಷ್ಟು ಅನ್ನೋದನ್ನ ನೋಡ್ಕೊಂಡು ಹೋಗೋಣ. ಸೊ ಮೊದಲನೇದು ಬ್ಯಾಂಕ್ ಆಫ್ ಬರೋಡಾ. ಸೊ ಬ್ಯಾಂಕ್ ಆಫ್ ಬರೋಡಾದಲ್ಲಿ ನೀವೇನಾದ್ರೂ 1 ಲಕ್ಷ ರೂಪಾಯಿ ಪರ್ಸನಲ್ ಲೋನ್ ತಗೊಳ್ತೀರಿ ಅಂತ ಹೇಳಿದ್ರೆ ಅವರ ಮಿನಿಮಮ್ ಬಡ್ಡಿ ದರ ಎಷ್ಟು, ಮ್ಯಾಕ್ಸಿಮಮ್ ಎಷ್ಟು, ತಿಂಗಳಿಗೆ ನೀವು EMI ಎಷ್ಟು ಕಟ್ಟಬೇಕಾಗುತ್ತೆ, ಅವರ ಪ್ರೊಸೆಸಿಂಗ್ ಫೀ ಎಷ್ಟು ಅನ್ನೋದನ್ನ ನೋಡ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳಿ ತಗೊಂಡಾಗ ಇವರ ಇಂಟ್ರೆಸ್ಟ್ ರೇಟು 9.20 ಇದೆ, ಮಿನಿಮಮ್ ಇದು. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 16.55 ಇದೆ. ಸೊ ಇದರ ಪ್ರಕಾರನೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ಇಲ್ಲಿ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಬೇಕು. ಯಾಕೆ 9.20 ಹೇಳ್ತೀರಿ, 16.55 ಹೇಳ್ತೀರಿ ಅಂತ ಹೇಳಿದ್ರೆ, ಇದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ನಿಮ್ಮ ಸ್ಯಾಲರಿ ಜಾಸ್ತಿ ಇದೆ, ಕ್ರೆಡಿಟ್ ಸ್ಕೋರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನಿಮಗೆ ಅತಿ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಪರ್ಸನಲ್ ಲೋನ್ ಸಿಗುತ್ತೆ. ಇಲ್ಲ, ಒಂದು ವೇಳೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದೆ, ಸ್ಯಾಲರಿ ಕೂಡ ಕಡಿಮೆ ಇದೆ ಅಂತ ಹೇಳಿದ್ರೆ, ಅಥವಾ ಕ್ರೆಡಿಟ್ ಸ್ಕೋರ್ 650 ಅಥವಾ 700 ಆ ರೇಂಜಲ್ಲಿ ಇದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಅಂದ್ರೆ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದಾಗ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಅಂದ್ರೆ 16.5% ವರೆಗೂ ಕೂಡ ಅವರು ಬಡ್ಡಿಯನ್ನು ಹಾಕುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಯಾವತ್ತೂ ಕೂಡ ಮೇಂಟೈನ್ ಮಾಡ್ತಾ ಹೋಗಬೇಕು. ಒನ್ಸ್ ಅಗೇನ್ ಕ್ರೆಡಿಟ್ ಸ್ಕೋರ್ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮದೇ ಯೂಟ್ಯೂಬ್ ಚಾನಲ್ ಕ್ರೆಡಿಟ್ ಸ್ಕೋರ್ ಬಗ್ಗೆ ನಾವು ಸ್ಪೆಷಲ್ ಆದಂತ ವಿಡಿಯೋ ಮಾಡಿದ್ದೀನಿ. ಸೊ ಕ್ರೆಡಿಟ್ ಸ್ಕೋರ್ ನಿಮ್ಮದೇನಾದ್ರು ಕಡಿಮೆ ಇದೆ, ಅದನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ನೀವು ಅದನ್ನ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಕ್ರೆಡಿಟ್ ಸ್ಕೋರ್ ಅನ್ನ ನೀವಾಗಿಯೇ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ನೀವು ಬ್ಯಾಂಕ್ ಆಫ್ ಬರೋಡಾದಿಂದ 1 ಲಕ್ಷ ರೂಪಾಯಿ ಸಾಲ ತಗೊಳ್ತೀರಿ ಅಂತ ಹೇಳಿದ್ರೆ ಮಿನಿಮಮ್ ಇಂಟ್ರೆಸ್ಟ್ ರೇಟ್ 9.20 ಪ್ರಕಾರ ನೀವು 2086 ರೂಪಾಯಿಯಷ್ಟು EMI
ಅನ್ನು ಪ್ರತಿ ತಿಂಗಳು ಕಟ್ಟಬೇಕು 5 ವರ್ಷದ ಅವಧಿವರೆಗೆ. ಹಾಗೆಯೇ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ, ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ರೇಟ್ ಹಾಕಿದ್ರು ಅಂತ ಹೇಳಿದ್ರೆ 16.55 ಪ್ರಕಾರ ನೀವು 2461 ರೂಪಾಯಿ EMI ಅನ್ನು ಕಟ್ಟಬೇಕು. ಇನ್ನು ಬ್ಯಾಂಕ್ ಆಫ್ ಬರೋಡಾದ ಪ್ರೊಸೆಸಿಂಗ್ ಫೀ ಇದೆಯಲ್ಲ, ಅದು 2% ಆಫ್ ದಿ ಲೋನ್ ಅಮೌಂಟ್. ಅಂದರೆ ನೀವು ಎಷ್ಟು ಲೋನ್ ತಗೊಳ್ತೀರೋ ಅದರ ಮೇಲೆ 2% ನಷ್ಟು ಅವರು ಪ್ರೊಸೆಸಿಂಗ್ ಫೀಯನ್ನು ಚಾರ್ಜ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಅಂದರೆ 10,000ವರೆಗೆ ಅವರು ಚಾರ್ಜ್ ಮಾಡ್ತಾರೆ, ಪ್ಲಸ್ GST ನೀವು ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇವರ ಇಂಟ್ರೆಸ್ಟ್ ರೇಟ್ 9.30, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 13.40. ಸೊ ಮಿನಿಮಮ್ ಇಂಟ್ರೆಸ್ಟ್ ರೇಟ್ ಪ್ರಕಾರ ನೀವು 2,090 ರೂಪಾಯಿಯಷ್ಟು EMI ಅನ್ನು ಕಟ್ಟಬೇಕು. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 2,296 ರೂಪಾಯಿ EMI ಅನ್ನು 5 ವರ್ಷಗಳ ಅವಧಿಗೆ 1 ಲಕ್ಷಕ್ಕೆ ನೀವು ಕಟ್ಟಬೇಕಾಗುತ್ತೆ. ಸೊ ಇವರ ಪ್ರೊಸೆಸಿಂಗ್ ಫೀ ಅಪ್ ಟು 0.50% ನಷ್ಟಿದೆ. ಅಂದರೆ ಲೋನ್ ಅಮೌಂಟ್ ಮೇಲೆ ನೀವು ಇಷ್ಟು ಕಟ್ಟಬೇಕಾಗುತ್ತೆ. ಹಾಗೆಯೇ GST ಪ್ಲಸ್ GST ಕೂಡ ನೀವು ಕೊಡಬೇಕು. ಹಾಗೆಯೇ ನೆಕ್ಸ್ಟ್ ಇಂಡಿಯನ್ ಬ್ಯಾಂಕ್ನ ಇಂಟ್ರೆಸ್ಟ್ ರೇಟ್ ಬಂದು 9.40 ಮಿನಿಮಮ್, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 9.90 ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದರ ಪ್ರಕಾರ ನೀವು EMI ಕಟ್ತೀರಿ ಅಂತ ಹೇಳಿದ್ರೆ 2,095 ರೂಪಾಯಿ ಮಿನಿಮಮ್ ಇಂಟ್ರೆಸ್ಟ್ ರೇಟಲ್ಲಿ ಕಟ್ಟಬೇಕಾಗುತ್ತೆ. ಹಾಗೆಯೇ ಮ್ಯಾಕ್ಸಿಮಮ್ 9.90 ಇಂಟ್ರೆಸ್ಟ್ ರೇಟ್ ಆದರೆ 2,120 ರೂಪಾಯಿಯನ್ನು ನೀವು ಕಟ್ಟಬೇಕಾಗುತ್ತೆ. ಆಮೇಲೆ ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು ಲೋನ್ ಅಮೌಂಟ್ ಮೇಲೆ 1% ನಷ್ಟು ನೀವು ಕಟ್ಟಬೇಕು. ಹಾಗೆಯೇ ನೆಕ್ಸ್ಟ್ IDBI ಬ್ಯಾಂಕ್ ಲಿಮಿಟೆಡ್ ಇವರ ಮಿನಿಮಮ್ ಬಡ್ಡಿ ದರ 9.50, ಹಾಗೆಯೇ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ರೇಟು 14%. ಸೊ ಮಿನಿಮಮ್ ಬಡ್ಡಿ ದರದಲ್ಲಿ ನಿಮಗೇನಾದರೂ ಪರ್ಸನಲ್ ಲೋನ್ ಇದರಲ್ಲಿ ಸಿಕ್ತು ಅಂತ ಹೇಳಿದ್ರೆ 2,100 ರೂಪಾಯಿಯನ್ನು ನೀವು ಪ್ರತಿ ತಿಂಗಳು EMI ಕಟ್ಟಬೇಕು. ಹಾಗೆಯೇ ಮ್ಯಾಕ್ಸಿಮಮ್ 14% ನಂತೆ ನೀವೇನಾದರೂ 1 ಲಕ್ಷ ರೂಪಾಯಿ ಲೋನ್ 5 ವರ್ಷಗಳ ಅವಧಿಗೆ ತಗೊಂಡ್ರಿ ಅಂತ ಹೇಳಿದ್ರೆ 2,327 ರೂಪಾಯಿ ಕಟ್ಟಬೇಕಾಗತ್ತೆ. ಇಲ್ಲಿ ಪ್ರೊಸೆಸಿಂಗ್ ಫೀ ಬಂದು ನಿಮ್ಮ ಲೋನ್ ಅಮೌಂಟ್ ಮೇಲೆ 1%, ಅಂದರೆ ಮಿನಿಮಮ್ 2,500 ರೂಪಾಯಿಯಷ್ಟು ಇವರು ಪ್ರೊಸೆಸಿಂಗ್ ಫೀಯನ್ನು ಚಾರ್ಜ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರ ಪರ್ಸನಲ್ ಲೋನ್ ಮೇಲಿನ ಮಿನಿಮಮ್ ಇಂಟ್ರೆಸ್ಟ್ ರೇಟ್ ಎಷ್ಟು ಅಂತ ಹೇಳಿದ್ರೆ 9.8%, ಹಾಗೆಯೇ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ರೇಟ್ ಅಂತ ಹೇಳಿದ್ರೆ 12.3%. ನೀವು ಮಿನಿಮಮ್ ಇಂಟ್ರೆಸ್ಟ್ ರೇಟ್ ಪ್ರಕಾರ ಲೋನ್ ತಗೊಂಡ್ರಿ ಅಂತ ಹೇಳಿದ್ರೆ 2,115 ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ ಪ್ರತಿ ತಿಂಗಳು 5 ವರ್ಷಗಳ ಅವಧಿಗೆ. ಹಾಗೆಯೇ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ರೇಟಲ್ಲಿ ತಗೊಂಡ್ರಿ ಅಂತ ಹೇಳಿದ್ರೆ 2,240 ರೂಪಾಯಿಯನ್ನು ಪೇ ಮಾಡಬೇಕು. ಹಾಗೆಯೇ ಇವರ ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು ನಿಮ್ಮ ಲೋನ್ ಅಮೌಂಟ್ ಮೇಲೆ ಸುಮಾರು 1.5% ನಷ್ಟು ಚಾರ್ಜ್ ಮಾಡ್ತಾರೆ, ಪ್ಲಸ್ GST. ಹಾಗೆಯೇ ನೆಕ್ಸ್ಟ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇವರ ಪರ್ಸನಲ್ ಲೋನ್ ಮೇಲಿನ ಮಿನಿಮಮ್ ಇಂಟ್ರೆಸ್ಟ್ ರೇಟು 9.85%, ಹಾಗೆಯೇ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ರೇಟು 10.05%. ಸೊ ಮಿನಿಮಮ್ ಇಂಟ್ರೆಸ್ಟ್ ಪ್ರಕಾರ ಲೋನ್ ತಗೊಂಡ್ರೆ 2,117 ರೂಪಾಯಿ ಕೊಡಬೇಕು. ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ರೇಟ್ ಪ್ರಕಾರ ನೀವೇನಾದರೂ ಪರ್ಸನಲ್ ಲೋನ್ ತಗೊಂಡ್ರೆ ಇದರಲ್ಲಿ 2,127 ರೂಪಾಯಿಯನ್ನು ನೀವು ಪ್ರತಿ ತಿಂಗಳು ಪೇ ಮಾಡಬೇಕಾಗುತ್ತೆ 1 ಲಕ್ಷದ ಲೋನ್ಗೆ. ಸೊ ಇಲ್ಲಿ ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು ನೀವು ನಿಮ್ಮ ಲೋನ್ ಅಮೌಂಟ್ ಮೇಲೆ 1% ನಷ್ಟು ಕಟ್ಟಬೇಕಾಗುತ್ತೆ. ಬಟ್ ಡಿಫೆನ್ಸ್ ಪರ್ಸನಲ್ ಆದರೆ ಅವರಿಗೆ ಯಾವುದೇ ರೀತಿಯಾದಂಥ ಪ್ರೊಸೆಸಿಂಗ್ ಫೀ ಇದರಲ್ಲಿ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ಸೊ ಇವರ ಮಿನಿಮಮ್ ಇಂಟ್ರೆಸ್ಟ್ ಪರ್ಸನಲ್ ಲೋನ್ ಮೇಲೆ 10.35%, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 13.7%. ಸೊ ಇಲ್ಲಿ ಮಿನಿಮಮ್ ಇಂಟ್ರೆಸ್ಟ್ ಪ್ರಕಾರ ನೀವೇನಾದ್ರು ಲೋನ್ ತಗೊಂಡ್ರೆ 2,142 ರೂಪಾಯಿ ಪೇ ಮಾಡಬೇಕಾಗುತ್ತೆ ಪ್ರತಿ ತಿಂಗಳು 5 ವರ್ಷದವರೆಗೆ. ಹಾಗೆಯೇ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಮೇಲೆ ನೀವು ತಗೊಂಡ್ರೆ 2,311 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಪ್ರೊಸೆಸಿಂಗ್ ಫೀ ಬಂದು ನಿಮ್ಮ ಲೋನ್ ಅಮೌಂಟ್ ಮೇಲೆ 1% ಪ್ಲಸ್ GST. ನೆಕ್ಸ್ಟ್ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಇವರ ಮಿನಿಮಮ್ ಇಂಟ್ರೆಸ್ಟ್ ರೇಟ್ ಪರ್ಸನಲ್ ಲೋನ್ಗೆ 10.40%, ಮ್ಯಾಕ್ಸಿಮಮ್ 12.40%. ಮಿನಿಮಮ್ ಇಂಟ್ರೆಸ್ಟ್ ಪ್ರಕಾರ ತಗೊಂಡ್ರೆ 2,144 ರೂಪಾಯಿ ಪೇ ಮಾಡಬೇಕು. ಹಾಗೆಯೇ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಅಲ್ಲಿ ತಗೊಂಡ್ರೆ 2,245 ರೂಪಾಯಿಯನ್ನು ಪೇ ಮಾಡಬೇಕು. ಸೊ ಇವರ ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು ನಿಮ್ಮ ಲೋನ್ ಅಮೌಂಟ್ ಮೇಲೆ 0.5% ಇಂದ 1% ವರೆಗೆ ಪ್ಲಸ್ GST ಅನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಇವರ ಮಿನಿಮಮ್ ಇಂಟ್ರೆಸ್ಟ್ ರೇಟು 10.49%, ಹಾಗೆಯೇ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 24%. ಸೊ ಮಿನಿಮಮ್ ಇಂಟ್ರೆಸ್ಟ್ ರೇಟ್ ಪ್ರಕಾರ ತಗೊಂಡ್ರೆ 2,149 ರೂಪಾಯಿ ನೀವು ಪ್ರತಿ ತಿಂಗಳು ಪೇ ಮಾಡಿದ್ರೆ ಸಾಕು. ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ರೇಟ್ ಪ್ರಕಾರ ಏನಾದ್ರು ಲೋನ್ ತಗೊಂಡ್ರೆ 2,877 ರೂಪಾಯಿಯನ್ನು ನೀವು ಕಟ್ಟಬೇಕಾಗತ್ತೆ. ಸೊ ಇವರ ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು ಆಕ್ಸಿಸ್ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಾಗೆಯೇ ಬ್ರಾಂಚ್ ಮೇಲೇನೂ ಕೂಡ ಡಿಪೆಂಡ್ ಆಗಿರುತ್ತೆ. ಇನ್ನು ನಾನು ಹೇಳ್ತಾ ಇರುವಂಥ ನೆಕ್ಸ್ಟ್ ಬ್ಯಾಂಕು IDFC ಫಸ್ಟ್ ಬ್ಯಾಂಕು. ಸೊ ಇವರ ಇಂಟ್ರೆಸ್ಟ್ ರೇಟು ಮಿನಿಮಮ್ 10.49, ಮ್ಯಾಕ್ಸಿಮಮ್ 24%. ಸೊ 2,149 ರೂಪಾಯಿ ಪ್ರತಿ ತಿಂಗಳು ನೀವು ಕಟ್ಟಬೇಕಾಗುತ್ತೆ 1 ಲಕ್ಷಕ್ಕೆ 5 ವರ್ಷಗಳ ಅವಧಿಗೆ. ಹಾಗೆಯೇ ಮ್ಯಾಕ್ಸಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ತಗೊಂಡ್ರೆ 2,877 ರೂಪಾಯಿಯನ್ನು ನೀವು ಕಟ್ಟಬೇಕಾಗುತ್ತೆ.
ಇಲ್ಲಿ ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು ಲೋನ್ ಅಮೌಂಟ್ ಮೇಲೆ ಅವರು ಡಿಸೈಡ್ ಮಾಡ್ತಾರೆ. ನೀವು ಲೋನ್ ತಗೊಳ್ಳುವಂತ ಸಂದರ್ಭದಲ್ಲಿ ಆ ಬ್ಯಾಂಕ್ನವರನ್ನೇ ನೀವು ಕೇಳಿ ತಿಳ್ಕೊಳ್ಬೇಕಾಗುತ್ತೆ. ಅದು ತುಂಬಾನೇ ಅವಾಗ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಬಂಧನ್ ಬ್ಯಾಂಕು. ಸೊ ಬಂಧನ್ ಬ್ಯಾಂಕ್ನವರ ಮಿನಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ 10%, ಮ್ಯಾಕ್ಸಿಮಮ್ 18%. 10% ಪ್ರಕಾರ 2149 ರೂಪಾಯಿ ಪೇ ಮಾಡಬೇಕು ಪ್ರತಿ ತಿಂಗಳು. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 2539 ರೂಪಾಯಿ ನೀವು ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ. ಸೊ ಇವರ ಪ್ರೊಸೆಸಿಂಗ್ ಫೀ ಕೂಡ ಅಷ್ಟೇ, ನಿಮ್ಮ ಲೋನ್ ಅಮೌಂಟ್ ಮೇಲೆ 1% ಪ್ಲಸ್ GST. ನೆಕ್ಸ್ಟ್ ICICI ಬ್ಯಾಂಕ್ ಲಿಮಿಟೆಡ್, ಇವರ ಮಿನಿಮಮ್ ಇಂಟ್ರೆಸ್ಟ್ ರೇಟು 10.5%, ಮ್ಯಾಕ್ಸಿಮಮ್ 19%. ಮಿನಿಮಮ್ ಇಂಟ್ರೆಸ್ಟ್ ಪ್ರಕಾರ 2149 ರೂಪಾಯಿ, ಮ್ಯಾಕ್ಸಿಮಮ್ ಪ್ರಕಾರ 2594 ರೂಪಾಯಿ. ಇವರ ಪ್ರೊಸೆಸಿಂಗ್ ಫೀ ಬಂದು ನಿಮ್ಮ ಲೋನ್ ಅಮೌಂಟ್ ಮೇಲೆ 2.5% ಪ್ಲಸ್ GST. ಇನ್ನು ನೆಕ್ಸ್ಟ್ ಯುಕೋ ಬ್ಯಾಂಕು, ಇವರ ಮಿನಿಮಮ್ ಇಂಟ್ರೆಸ್ಟ್ ರೇಟು 10.65%, ಮ್ಯಾಕ್ಸಿಮಮ್ 10.9%. ಸೊ 2157 ರೂಪಾಯಿ ಮಿನಿಮಮ್ ಇಂಟ್ರೆಸ್ಟ್ ರೇಟಿಗೆ ನೀವು ತಿಂಗಳು ಕಟ್ಟಬೇಕು. ಹಾಗೆಯೇ ಮ್ಯಾಕ್ಸಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲೇನೋ ತಗೊಂಡ್ರೆ 2169 ರೂಪಾಯಿ ನೀವು ಪ್ರತಿ ತಿಂಗಳು ಕಟ್ಟಬೇಕು. ಆಮೇಲೆ ಇವರ ಪ್ರೊಸೆಸಿಂಗ್ ಫೀ ಬಂದು ನಿಮ್ಮ ಲೋನ್ ಅಮೌಂಟ್ ಮೇಲೆ 1%, ಮಿನಿಮಮ್ ಅಂತ ಹೇಳಿದ್ರೆ 750 ರೂಪಾಯಿ ಅಂತ ಅವರು ಚಾರ್ಜ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಇವರ ಇಂಟ್ರೆಸ್ಟ್ ರೇಟ್ ಬಂದು ಮಿನಿಮಮ್ 10.9, ಹಾಗೆಯೇ ಮ್ಯಾಕ್ಸಿಮಮ್ 11.9. ಸೊ ಮಿನಿಮಮ್ ಇಂಟ್ರೆಸ್ಟ್ ಪ್ರಕಾರ 2169 ರೂಪಾಯಿ ಪ್ರತಿ ತಿಂಗಳು ಪೇ ಮಾಡಬೇಕು. ಹಾಗೆಯೇ ಮ್ಯಾಕ್ಸಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ಪ್ರಕಾರ 2219 ರೂಪಾಯಿಯನ್ನು ನೀವು ಪೇ ಮಾಡಬೇಕಾಗುತ್ತೆ. ಇವರ ಏನು ಪ್ರೊಸೆಸಿಂಗ್ ಫೀ ಬಂದು ನಿಮ್ಮ ಲೋನ್ ಅಮೌಂಟ್ ಮೇಲೆ 0.4% ಇಂದ 0.75% ವರೆಗೂ ಕೂಡ ಇವರು ಚಾರ್ಜ್ ಮಾಡ್ತಾರೆ. ಸೊ ಈ ತರಹ ಬ್ಯಾಂಕ್ಗಳಲ್ಲಿ ಪರ್ಸನಲ್ ಲೋನ್ ಇಂಟ್ರೆಸ್ಟ್ ರೇಟ್ ಇರುತ್ತೆ. ನೀವು ತಿಳ್ಕೊಂಡು ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ನಾವು ನೋಡಿದಂಥ ಲಿಸ್ಟ್ ಪ್ರಕಾರ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅತಿ ಕಡಿಮೆ ಅಂತ ಹೇಳಿದ್ರೆ 9.2%ಗೆ ನಿಮಗೆ ಪರ್ಸನಲ್ ಲೋನ್ ಸಿಗುತ್ತೆ. ಸೊ ನಮಗೆ ಬೇಕು ಅಂತ ಹೇಳಿದ ತಕ್ಷಣ ಪರ್ಸನಲ್ ಲೋನ್ ಸಿಕ್ಬಿಡೋದಿಲ್ಲ, ನೀವು ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಅದಕ್ಕೊಂದಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇರುತ್ತೆ, ಅದನ್ನ 1 by 1 ನೋಡ್ಕೊಂಡು ಹೋಗೋಣ. ಸೊ ಮೊದಲನೇದಾಗಿ ವಯಸ್ಸು. ಎಲ್ಲ ವಯೋಮಾನದವರಿಗೆ ಖಂಡಿತವಾಗ್ಲೂ ಪರ್ಸನಲ್ ಲೋನ್ ಸಿಗಲ್ಲ. ಅದಕ್ಕೂ ಕೂಡ ಒಂದಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇದೆ. ಅದೇನು ಅಂತ ಹೇಳಿದ್ರೆ 21 ವರ್ಷದಿಂದ 70 ವರ್ಷದವರೆಗೆ ಮಾತ್ರ ನಿಮಗೆ ಪರ್ಸನಲ್ ಲೋನ್ ಸಿಗೋದಕ್ಕೆ ಚಾನ್ಸ್ ಇದೆ. ಸೊ 20 ವರ್ಷ 19 ವರ್ಷ ಅಂತ ಹೇಳಿದ್ರು ಸಿಗಲ್ಲ, ಅಥವಾ 80 ವರ್ಷ 85 ವರ್ಷ ಅಂತ ಹೇಳಿದ್ರು ಕೂಡ ನಿಮಗೆ ಪರ್ಸನಲ್ ಲೋನ್ ಸಿಗಲ್ಲ. ಎಷ್ಟೇ ಇದ್ರೂ ಕೂಡ 21 ವರ್ಷದಿಂದ ಮೇಲೆ ಇರಬೇಕು, ಹಾಗೆಯೇ 70 ವರ್ಷದಿಂದ ಕಡಿಮೆ ಇದ್ರೆ ಮಾತ್ರ ನಿಮಗೆ ಪರ್ಸನಲ್ ಲೋನ್ ಸಿಗುತ್ತೆ. ಹಾಗೆಯೇ ಎರಡನೇದಾಗಿ ಕ್ರೆಡಿಟ್ ಸ್ಕೋರ್. ಸೊ ಕ್ರೆಡಿಟ್ ಸ್ಕೋರ್ ಯಾವುದೇ ಲೋನ್ ತಗೊಳ್ಬೇಕು ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಕ್ರೆಡಿಟ್ ಸ್ಕೋರ್ 750 ಪ್ಲಸ್ ಇರಲೇಬೇಕಾಗುತ್ತೆ. 750ಕ್ಕಿಂತ ಜಾಸ್ತಿ ಸಿಬಿಲ್ ಸ್ಕೋರ್ ಇದ್ರೆ ಮಾತ್ರ ನಿಮಗೆ ಬ್ಯಾಂಕ್ಗಳು ಪರ್ಸನಲ್ ಲೋನ್ ಸಿಗ್ತವೆ. ಕೆಲವು ಬ್ಯಾಂಕ್ಗಳು 750 ಕ್ರೆಡಿಟ್ ಸ್ಕೋರ್ಗಿಂತ ಕಡಿಮೆ ಇದ್ರೂ ಕೂಡ ಕೊಡ್ತವೆ. ಅಂದ್ರೆ ಫಾರ್ ಎಕ್ಸಾಂಪಲ್ 740, 730, 710 ಅಂತ ಹೇಳಿದ್ರು ಕೂಡ ಕೊಡ್ತವೆ. ಆದ್ರೆ ಆ ಸಂದರ್ಭಗಳಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ಕಾಪಟ್ಟೆ ಇರುತ್ತೆ, ನೀವು ಅದನ್ನ ಕಟ್ಟಬೇಕಾಗುತ್ತೆ. ಇನ್ನು ಮೂರನೇದು ಅರ್ಹತೆ. ಅರ್ಹತೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಜಾಬ್. ನೀವು ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಪರ್ಸನಲ್ ಲೋನ್ ಸಿಗಬಹುದು. ಬಟ್ ಮಿನಿಮಮ್ ಆಗಿ ನೀವು 1 ವರ್ಷದವರೆಗೆ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನಿಮ್ಮ ಕಾಲೇಜು ಮುಗಿಸಿದ ತಕ್ಷಣ ನೀವು ಜಾಬ್ಗೆ ಜಾಯ್ನ್ ಆಗ್ತೀರಾ, ಇಮಿಡಿಯೇಟ್ ಆಗಿ ಪರ್ಸನಲ್ ಲೋನ್ ಸಿಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಸಿಗಲ್ಲ. ನೀವು 1 ವರ್ಷವಾದ್ರೂ ಕೂಡ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿರಬೇಕಾಗುತ್ತೆ. ಹಾಗಾದಾಗ ಮಾತ್ರ ನಿಮಗೆ ಪರ್ಸನಲ್ ಲೋನ್ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ರೂರಲ್ ಅಥವಾ ವಿಲೇಜ್ ಸೈಡ್ ಅಂತ ಹೇಳಿದಾಗ ನಿಮ್ಮ ಸಂಬಳ 15,000 ರೂಪಾಯಿ ಇದ್ರೆ ನಿಮಗೆ ಸಿಗ್ಬೋದು. ಬಟ್ ಮೇಜರ್ ಸಿಟಿ ಅಂತ ಹೇಳಿ ಬಂದಾಗ ಬೆಂಗಳೂರು, ಮುಂಬೈ, ಚೆನ್ನೈ ಅಂತ ಹೇಳಿ ಬಂದಾಗ ನಿಮ್ಮ ಸ್ಯಾಲರಿ ಅಟ್ಲೀಸ್ಟ್ 20 ರಿಂದ 25,000 ರೂಪಾಯಿ ವರೆಗೆ ಇರಬೇಕಾಗುತ್ತೆ. ಆಗ ಮಾತ್ರ ಬ್ಯಾಂಕ್ಗಳು ಪರ್ಸನಲ್ ಲೋನ್ ಕೊಡೋದಕ್ಕೆ ನಿಮ್ಮನ್ನ ಕನ್ಸಿಡರ್ ಮಾಡುತ್ತೆ. ಹಾಗಾಗಿ ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಇನ್ನು ನಾಲ್ಕನೇದು ದಾಖಲೆಗಳು. ಡಾಕ್ಯುಮೆಂಟ್ಸ್ ಅಂತ ಹೇಳುವಂಥದ್ದು ಪರ್ಸನಲ್ ಲೋನ್ಗೆ ತುಂಬಾನೇ ಇಂಪಾರ್ಟೆಂಟ್. ಅದರ ಆಧಾರದ ಮೇಲೆನೆ ಪರ್ಸನಲ್ ಲೋನ್ ಅನ್ನ ಬ್ಯಾಂಕ್ಗಳು ಕೊಡೋದು. ಆದರೆ ಅದಕ್ಕಿಂತ ಮುಂಚೆ ನೀವು ಯಾವ ಬ್ಯಾಂಕಿಗೆ ಅಪ್ಲೈ ಮಾಡ್ತೀರಿ, ಆ ಬ್ಯಾಂಕ್ಗಳಲ್ಲಿ ಎಷ್ಟು ಬಡ್ಡಿ ದರ ಇದೆ, ಅದರಲ್ಲಿ ನಾನು ಪರ್ಸನಲ್ ಲೋನ್ ತಗೊಳ್ಬೋದಾ, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಂಡೆ ನೀವು ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ದಾಖಲೆಗಳನ್ನು ರೆಡಿ ಮಾಡ್ಕೊಳ್ಬೇಕು. ಅದೇನು ಅಂತ ಹೇಳಿದ್ರೆ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸು ಅಂದರೆ ID ಪ್ರೂಫ್ಗೆ ಏನೇನು ಬೇಕೋ ಅದು, ಅದೇ ಥರ ಅಡ್ರೆಸ್ ಪ್ರೂಫ್ ಅಂತ ಹೇಳಿ ಬಂದಾಗ ಪಾಸ್ಪೋರ್ಟ್ ಅನ್ನು ಕೊಡ್ಬೋದು, ರೇಷನ್ ಕಾರ್ಡ್ ಅನ್ನು ಕೊಡ್ಬೋದು. ಸೊ ಇದೆಲ್ಲದರ ಜೊತೆಗೆ ಇನ್ಕಮ್ ಪ್ರೂಫ್, ಲಾಸ್ಟ್ 3 ತಿಂಗಳ ಸ್ಯಾಲರಿ ಸ್ಲಿಪ್ ಖಂಡಿತವಾಗ್ಲೂ ಬ್ಯಾಂಕ್ಗಳು ಕೇಳ್ತವೆ, ನೀವು ಅದನ್ನು ಕೊಡಬೇಕಾಗತ್ತೆ. ಹಾಗೆಯೇ ಫಾರ್ಮ್ 16, ಹಾಗೆಯೇ ಇದ್ರೆ IT ರಿಟರ್ನ್ಸ್, 2 ವರ್ಷಗಳ IT ರಿಟರ್ನ್ಸ್ ಫೈಲ್ ಮಾಡಿರುವಂಥ ಡಾಕ್ಯುಮೆಂಟ್ ಅನ್ನು ಕೂಡ ಕೇಳ್ತವೆ. ಕೆಲವೊಂದು ಬ್ಯಾಂಕ್ಗಳು ಅದನ್ನು ಕೇಳೋದಿಲ್ಲ. ಸೊ ಅಷ್ಟೇ ಅಲ್ಲದೆ 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಸ್ಯಾಲರಿ ಯಾವ ಬ್ಯಾಂಕ್ಗೆ ಕ್ರೆಡಿಟ್ ಆಗ್ತಾ ಇರುತ್ತೋ
ಆ ಬ್ಯಾಂಕ್ನ 6 ತಿಂಗಳ ಸ್ಟೇಟ್ಮೆಂಟ್ ಅನ್ನು ನೀವು ಸಬ್ಮಿಟ್ ಮಾಡಬೇಕು. ಇನ್ನು ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಬಿಸ್ನೆಸ್ ಮಾಡ್ತಾ ಇರುವಂತವರು ನಿಮಗೆ ಪರ್ಸನಲ್ ಲೋನ್ ಬೇಕು ಅಂತ ಹೇಳಿದ್ರೆ ನೀವು ಕೂಡ ಒಂದಷ್ಟು ದಾಖಲೆಗಳನ್ನು ಕೊಡಬೇಕಾಗುತ್ತೆ. ನೀವು ವ್ಯಾಪಾರ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದರಿಂದ ಎಷ್ಟು ಆದಾಯ ಬರುತ್ತೋ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಪ್ರೂಫ್ ಅಂತ ಹೇಳ್ತೀವಿ, 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟು, ಅದೇ ತರ ಪ್ರಾಫಿಟ್ ಲಾಸ್ ಅಕೌಂಟ್ ಅಂತ ಇರುತ್ತಲ್ಲ ಅದರ ಬ್ಯಾಲೆನ್ಸ್ ಶೀಟು, ಹಾಗೆಯೇ ನೀವು 2 ವರ್ಷಗಳಿಂದ ಫೈಲ್ ಮಾಡಿರುವಂಥ IT ರಿಟರ್ನ್ಸ್ನ ಡಾಕ್ಯುಮೆಂಟು. ಸೊ ಇದೆಲ್ಲವನ್ನ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೂ ಕೂಡ ಪರ್ಸನಲ್ ಲೋನ್ ಸಿಗೋದಕ್ಕೆ ಅವಕಾಶ ಇದೆ. ಬಟ್ ಒಂದು ನೆನಪಿಟ್ಕೊಳ್ಳಿ, ಅಷ್ಟೊಂದು ಅನಿವಾರ್ಯತೆ ಇದ್ರೆ, ಹಣದ ಎಮರ್ಜೆನ್ಸಿ ಇದ್ರೆ ಮಾತ್ರ ಪರ್ಸನಲ್ ಲೋನ್ ತಗೊಳ್ಳಿ. ಅದಕ್ಕಿಂತ ಮುಂಚೆ ಯಾವ ಬ್ಯಾಂಕಲ್ಲಿ ಕಡಿಮೆ ಬಡ್ಡಿ ದರ ಇರುತ್ತೋ, ಈಸಿಯಾಗಿ ನೀವು EMI ಅನ್ನು ಕಟ್ಕೊಂಡು ನಿಮ್ಮ ಕಂತನ್ನು ಮುಗಿಸೋದಿಕ್ಕಾಗುತ್ತೋ ಅಂತ ಬ್ಯಾಂಕ್ಗಳನ್ನು ಸಿಲೆಕ್ಟ್ ಮಾಡಿ ನೀವು ಪರ್ಸನಲ್ ಲೋನ್ ಅನ್ನು ತಗೊಳ್ಬೇಕಾಗತ್ತೆ. ಇನ್ನು ಇದಕ್ಕಿಂತ ಹೆಚ್ಚಾಗಿ ಪರ್ಸನಲ್ ಲೋನು, ಹೋಮ್ ಲೋನು, ಕಾರ್ ಲೋನು, ಗೋಲ್ಡ್ ಲೋನು ಅಥವಾ ಬಿಸ್ನೆಸ್ ಲೋನು ಇದೆಲ್ಲದರ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂತ ಇದ್ರೆ, ಇದೆಲ್ಲವನ್ನ ತಿಳ್ಕೊಂಡು ನೀವು ಅಪ್ಲೈ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ನೀವು ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಫ್ರೀಡಮ್ ಆಪ್ ಅಲ್ಲಿ ಈ ಎಲ್ಲ ಲೋನ್ಗಳಿಗೆ ಸಂಬಂಧಪಟ್ಟಂತೆ ಸ್ಪೆಷಲ್ ಕೋರ್ಸ್ಗಳನ್ನು ನಾವು ಡಿಸೈನ್ ಮಾಡಿದೀವಿ. ಅದನ್ನ ನೋಡಿದ್ರೆ ನೀವು ಯಾರ ಸಹಾಯವೂ ಇಲ್ಲದೇನೆ ನೀವೇ ಡೈರೆಕ್ಟ್ ಆಗಿ ಹೋಗಿ ಲೋನ್ಗೆ ಅಪ್ಲೈ ಮಾಡಿ ಲೋನ್ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನಿಜಕ್ಕೂ ಕೂಡ ಈ ಮನಿ ಮ್ಯಾನೇಜ್ಮೆಂಟ್ ಅಥವಾ ಪರ್ಸನಲ್ ಫಿನಾನ್ಸ್ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಬೇಕು. ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ, ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ, ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಪಟ್ಟಂಗೆ 800ಕ್ಕೂ ಹೆಚ್ಚು ಕೋರ್ಸ್ಗಳಿದಾವೆ. ನೀವು ಖಂಡಿತವಾಗ್ಲೂ ಅದನ್ನ ಸದುಪಯೋಗ ಪಡಿಸ್ಕೊಳ್ಬಹುದು. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಫ್ರೀಡಮ್ ಆಪ್ ನ ಲಿಂಕ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಕಂಪ್ಲೀಟ್ ಆಗಿ ಈಗಾಗಲೇ ನೀವು ನೋಡಿದಿರಾ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ತುಂಬಾ ಜನಕ್ಕೆ ಪರ್ಸನಲ್ ಲೋನ್ ತಗೊಳ್ಳೋದು ಹೇಗೆ ಅಂತ ಗೊತ್ತಿರೋದಿಲ್ಲ, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಸೊ ಅವ್ರಿಗೂ ಕೂಡ ಇದು ಸಹಾಯವಾಗುತ್ತೆ. ಇನ್ನೊಂದು ವಿಚಾರ, ಆಯಾಯ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟು ಪರ್ಸನಲ್ ಲೋನ್ಗೆ ಸಂಬಂಧಪಟ್ಟಂಗೆ ಏನು ಹೇಳಿದಿನೋ ಅದು ಕಾಲಕಾಲಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದನ್ನು ಕೂಡ ನೀವು ನೋಡಿಕೊಂಡು ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡೋದಿದ್ರೆ ಮಾಡ್ಬೋದು. ಆಲ್ ದಿ ಬೆಸ್ಟ್.